ಏನ್ರಿ ಒಂದ್ ನಿಮಿಷ. ಈಗಾಗ್ಲೇ ತುಂಬಾ ಕೇಳಿದಾನಲ್ವಾ ಜಾನಕಿ, ಹೇಳು, ಇನ್ನೇನ್ ಹೇಳಬೇಕು ಅಂತಿದ್ಯೋ ಹೇಳು. ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು. ರಾಜಲಕ್ಷ್ಮಿಗೆ ಈಗಲೇ ಮದುವೆ ಯಾಕ್ರಿ? ಅವಳು ಇನ್ನು ಓದಬೇಕು ಅಂತ ಇದ್ದಾಳೆ. ನೀವು ಮದ್ವೆ ಅಂತ ಹೇಳಿದಾಗಿಂದ ಅವಳು ಒಳಗೆ ಕುಗ್ಗು ಹೋಗ್ತಾ ಇದ್ದಾಳೆ. ಗೊತ್ತಿದ್ದು ನಮ್ಮ ರಾಜಲಕ್ಷ್ಮಿಗೆ ನೋವು ಕೊಡೋದು ಯಾಕ್ರಿ? ನಮ್ಮ ರಾಜಿ ಇನ್ನು ತುಂಬಾನೇ ಚಿಕ್ಕ ಹುಡುಗಿ. ಅವಳಿಗೆ ಯಾವ ನಿರ್ಧಾರನೂ ಬೇಗ ತಗೊಳ್ಳೋದಕ್ಕೆ ಬರೋದಿಲ್ಲ. ಅಷ್ಟೇ ಅಲ್ಲ, ಯಾವ ವಿಷಯ ಇದ್ರೂ ಧೈರ್ಯವಾಗಿ ಹೊರಗಡೆ ಹೇಳ್ಕೊಳ್ಳೋದಕ್ಕೂ ಕೂಡ ಬರೋದಿಲ್ಲ. ಈಗಲೂ ಅವಳು ಓಡಾಡ್ತಾ ಇದ್ರೆ ನನಗವಳಿನ್ನು ಚಿಕ್ಕ ಮಗು ಹಾಗೆ ಕಾಣಿಸ್ತಾಳೆ. ಹೋಗಿ ಅವಳಿಗೆ ಮದುವೆ ಮಾಡ್ತೇನೆ ಅಂತ ಹೇಳ್ತಿದ್ದೀರಲ್ಲ, ಪ್ರಪಂಚನೇ ಗೊತ್ತಿಲ್ದಿರೋ ಅಷ್ಟು ಅಮಾಯಕಿ ಅಂಥವಳನ್ನ ಮದುವೆ ಮಾಡಿ ಕಳಿಸ್ತೀನಿ ಅಂತೀರಲ್ಲ. ದಯವಿಟ್ಟು ನನ್ನ ಈ ಮಾತನ್ನ ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ಅನ್ಕೊಳ್ತೀನಿ. ಈಗಾಗ್ಲೇ ನನ್ನ ಮಗ ತುಂಬಾ ಸಲ ಅರ್ಥ ಮಾಡ್ಕೊಂಡಿದ್ದಾನೆ ಜಾನಕಿ. ಅದಕ್ಕೆ ಪ್ರತಿಫಲ ಕೂಡ ಅನುಭವಿಸ್ತಾ ಇದ್ದಾನೆ. ಇನ್ಮೇಲಾದ್ರೂ ರಾಜು ನಿರ್ಧಾರಕ್ಕೆ ಅಡ್ಡಿ ಮಾಡದೇ ಇದ್ರೆ ಒಳ್ಳೆಯದು. ಅತ್ತೆ, ಇವ್ರ ನಿರ್ಧಾರ ತಗೊಳ್ಳೋದು ಸರಿನೇ, ಆದ್ರೆ ನಾನು ಕೂಡ ಅವಳು ಹೆತ್ತ ತಾಯಿ ತಾನೆ. ಅವಳು ಮದುವೆ ವಿಷಯದಲ್ಲಿ ನಿರ್ಧಾರ ತಗೊಳ್ಳೋ ಹಕ್ಕು ನನಗೂ ಕೂಡ ಇದೆ ಅಲ್ವಾ? ಏನಾಯ್ತಮ್ಮ? ರಾಜಲಕ್ಷ್ಮಿ ಮದುವೆ ವಿಷಯದಲ್ಲಿ ತಾನು ನಿರ್ಧಾರ ತಗೊಳ್ಳೋ ಜವಾಬ್ದಾರಿ ತನಗೂ ಇದೆ ಅಂತ ನೆನಪು ಮಾಡ್ತಿದ್ದಾಳೆ ಜಾನಕಿ. ಜಾನಕಕ್ಕ ನ್ಯಾಯ ಧರ್ಮದ ಬಗ್ಗೆ ಮಾತಾಡ್ತಿದಾರಲ್ಲ, ಇನ್ನೇನ್ ಸಮಸ್ಯೆ ತಂದಿಡ್ತಾರೋ ಏನೋ. ಬರ್ತಾ ಬರ್ತಾ ಅದಕ್ಕೆ ಧೈರ್ಯ ಜಾಸ್ತಿ ಆಗ್ತಿದೆ. ಅಣ್ಣನ್ಗೆ ಎದುರುತ್ರ ಕೊಡ್ತಾ ಇದ್ದಾಳೆ. ಅಷ್ಟೇ ಅಲ್ವಮ್ಮ, ಅದಕ್ಕೆ ಕೇಳಿರೋದ್ರಲ್ಲೂ ನ್ಯಾಯ ಇದೆಯಲ್ಲಮ್ಮ. ಜಾನಕಮ್ಮ ಅವಸರಪಟ್ಟು ಮಾತಾಡೋ ವ್ಯಕ್ತಿ ಕೂಡ ಅಲ್ಲ. ಒಬ್ಬ ತಾಯಿಯಾಗಿ ತನ್ನ ಅಭಿಪ್ರಾಯ ಹೇಳಿದಾಳೆ. ಸರಿ, ಅವಳ ತಂಗಿಗೆ ಮಾತು ಕೊಡಬೇಕಾದ್ರೆ ಯಾರನ್ನ ಕೇಳಿದ್ಲು? ತನ್ನ ತಂಗಿ ಮಗಳು ಈ ಮನೇಲಿರೋದಕ್ಕೆ ಯಾರನ್ನ ಕೇಳಿ ನಿರ್ಧಾರ ತಗೊಂಡ್ಲು? ಒಂದು ಹೆಣ್ಣಿನ ಜವಾಬ್ದಾರಿ ತಗೊಳಕ್ ಮುಂಚೆ ಗಂಡನಾಗಿ ನನ್ನ ಅಭಿಪ್ರಾಯ ಏನು ಅಂತ ತಿಳ್ಕೊಂಡ್ಲ? ಇದಕ್ಕೆಲ್ಲ ಕಾರಣ ಯಾರು ಅಂತ ಎಲ್ರಿಗೂ ಗೊತ್ತು. ಈ ಮನೇಲಿ ತಪ್ಪು ನಡೆಯೋದಿಲ್ಲ ಅಂತ, ಯಾವ ನಷ್ಟನೂ ಆಗಕ್ ಬಿಡಲ್ಲ ಅಂತ, ರಾಜಲಕ್ಷ್ಮಿ ವಿಷಯದಲ್ಲಿ ಯಾವುದೇ ತಪ್ಪು ಆಗಲ್ಲ ಅಂತ ಹೇಳಿದ್ಲು. ಮತ್ತೆ ಇವತ್ತು ನಡೆದಿರೋದೇನು? ಅದಕ್ಕೆ
ನನ್ನ ಮಗಳಿಗೆ ಮದುವೆ ಮಾಡಿ ಕಳಿಸ್ಬೇಕು ಅನ್ಕೋತಿದ್ದೀನಿ. ನನಗ್ ಮದ್ವೆ ಮಾಡಿಸಿ ಈ ಮನೆಯಿಂದ ಕಳಿಸ್ಬೇಡಿ. ಈ ಸಮಸ್ಯೆ ನನ್ನ ಬಗ್ಗೆ ಆಗ್ಲಿ ಆದ್ಯನ್ ಬಗ್ಗೆ ಆಗ್ಲಿ ಅಲ್ಲ ರೀ, ನನ್ನ ಮಗಳ ಭವಿಷ್ಯದ ಬಗ್ಗೆ. ಈ ಸಮಸ್ಯೆಗಳು ಬರೋದಕ್ಕೆ ಕಾರಣನೇ ನಾನು. ಶಿಕ್ಷೆ ಕೊಡೋದೇ ಆದ್ರೆ ಅದನ್ನ ನನಗ್ ಕೊಡಿ. ಅದನ್ನ ಬಿಟ್ಟು ಒಬ್ರು ಮಾಡಿದ ತಪ್ಪಿಗೆ ಇನ್ನೊಬ್ರಿಗೆ ಶಿಕ್ಷೆ ಕೊಡೋದು ಸರಿಯಲ್ಲ ರೀ. ನಮ್ ರಾಜಲಕ್ಷ್ಮಿಗೆ ಈಗ್ಲೇ ಮದುವೆ ಇಷ್ಟ ಇಲ್ಲ ರೀ. ಅವಳು ನನ್ನನ್ನು ಅಪ್ಕೊಂಡು ಅಮ್ಮ ನನಗೆ ಮದುವೆ ಬೇಡ ಅಂತ ಹೇಳಿದ್ರೆ ನಾನ್ ತಾನೇ ಏನ್ ಮಾಡೋಕ್ಕಾಗತ್ತೆ, ನೀವೇ ಹೇಳಿ. ನೋಡಿ, ನಾನೀ ನಿರ್ಧಾರ ತಗೊಂಡಿರೋದು ರಾಜಲಕ್ಷ್ಮಿ ಒಬ್ಬಳ ಬಗ್ಗೆನೇ ಅಲ್ಲ, ಒಂದು ಕುಟುಂಬದ ಮುಖ್ಯಸ್ಥನಾಗಿ ಯೋಚನೆ ಮಾಡಿ ಈ ನಿರ್ಧಾರ ತಗೊಂಡಿದ್ದೀನಿ. ಸರಿ, ಅವಳ ಅಭಿಪ್ರಾಯನೂ ಕೇಳಬೇಕಲ್ವಾ? ಕೇಳ್ತೀನಿ. ಒಂದು ವೇಳೆ ಈ ಮನೆ ಮುಖ್ಯಸ್ಥಳಾಗಿ ಅವಳು ನನ್ನ ಸ್ಥಾನ ಏನ್ ಜಾನಕಿ ಇದು? ಅವನ್ ಮದ್ವೆ ತಾನೇ ಮಾಡಿಸ್ತಿದ್ದಾನೆ, ಏನೋ ಪ್ರಳಯ ಬಂದಿರೋ ಹಾಗೆ ಅಷ್ಟೊಂದು ಭಯ ಪಡ್ತಿದ್ಯಲ್ಲ. ಅವಳು ಮದ್ವೆ ಮಾಡ್ಕೊಂಡು ಈ ಮನೆಯಿಂದ ಹೋದ್ರೆ ನಮಗೂ ನೋವಾಗುತ್ತೆ ತಾನೆ. ಅವಳೊಬ್ಳ ಹೆಣ್ಣು, ಇವತ್ತಲ್ಲ ನಾಳೆ ಆದ್ರೂ ಅವಳನ್ನ ಬೇರೆ ಮನೆ ಕಳಿಸ್ಕೊಡ್ಲೇಬೇಕಲ್ಲ. ಅದನ್ನ ರಾಜು ಈಗ್ಲೇ ಮಾಡ್ತಿದ್ದಾನೆ, ಅದ್ರಲ್ಲಿ ತಪ್ಪೇನಿದೆ ಜಾನಕಿ? ಸರಿ, ನಿರ್ಧಾರ ನಿನ್ಗೆ ಬಿಟ್ಟಿದ್ದಾನಲ್ವಾ, ನೀನೇ ಯೋಚನೆ ಮಾಡಿ ನೀನ್ ನಿರ್ಧಾರ ಹೇಳು. ಚೆನ್ನಾಗಿ ಯೋಚನೆ ಮಾಡಿ ಹೇಳತ್ತಿಗೆ. ಯಾಕಂದ್ರೆ ಈಗಾಗ್ಲೇ ಅಣ್ಣ ಒಂದ್ ವಿಷಯದಲ್ಲಿ ತುಂಬಾ ನೋವು ಪಡ್ತಾ ಇದ್ದಾನೆ. ನಂಗಂತೂ ಅತ್ತೆಯವರು ಭಾವನವರು ಹೇಳಿದ್ದೆ ಕರೆಕ್ಟ್ ಅನ್ಸ್ತಿದೆ. ನಿರ್ಧಾರ ತಿಳಿಸು ಅಂತ ಹೇಳಿದ್ದು ನಿನಗಲ್ಲ. ಅರ್ಥ ಆಯ್ತು ಬಿಡಿ. ಬನ್ನಿ ಅತ್ಗೆ, ನಾವು ಹೋಗೋಣ. ಅದಕ್ಕೆ ಚೆನ್ನಾಗಿ ಯೋಚನೆ ಮಾಡಿ ನಿಮ್ ನಿರ್ಧಾರ ತಿಳಿಸಿ. ಅತ್ತೆ, ನಿಮ್ ಮಾತು ಕೇಳಿ ಮಾವ ಕನ್ವಿನ್ಸ್ ಆಗಿದ್ದಾರೆ, ಅದಕ್ಕೆ ನಿರ್ಧಾರನ ನಿಮಗೆ ಬಿಟ್ಟಿದ್ದಾರೆ.
ರಾಜಲಕ್ಷ್ಮಿಗ್ ಮದುವೆ ಮಾಡಿ ತನ್ನ ಗಂಡನ ಮನೆಗೆ ಕಳಿಸೋದೆ ಈ ಸಮಸ್ಯೆಗೆ ಸರಿಯಾದ ಪರಿಹಾರ. ರಾಜಲಕ್ಷ್ಮಿ, ಯಾಕಿಲ್ಲಿ ಕೂತಿದ್ಯಾ? ಒಳಗಡೆ ಹೋಗೋಣ ಬಾ. ಮುಗ್ದೋಯ್ತು ಆದ್ಯ, ಎಲ್ಲ ಮುಗ್ದೋಯ್ತು. ಚೆನ್ನಾಗಿ ಓದಿ ಒಳ್ಳೆ ರ್ಯಾಂಕ್ ಬರಬೇಕು ಅನ್ಕೊಂಡಿದ್ದೆ. ನನಗಿಷ್ಟ ಇರೋ ಹಾಕಿ ಆಡ್ಬೇಕು ಅನ್ಕೊಂಡಿದ್ದೆ. ಆ ಫೇಕ್ ಪ್ರಭಾಸಿಂದ ನನ್ನ ಜೀವನ ಹೀಗಾಗೋಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ತುಂಬಾ ನೋವಾಗ್ತಿದೆ. ಇಷ್ಟ ಚಿಕ್ಕ ವಿಷಯಕ್ಕೆಲ್ಲ ಯಾರಾದ್ರೂ ಅಳ್ತಾರ ಹೇಳು ರಾಜಲಕ್ಷ್ಮಿ. ಇದು ಚಿಕ್ಕ ವಿಷಯ ಅಲ್ಲ ಆದ್ಯ. ನಾನ್ ಮದ್ವೆ ಮಾಡ್ಕೊಂಡ್ರೆ ಸಂತೋಷವಾಗಿ ಬದುಕಕ್ಕಾಗಲ್ಲ. ನನ್ಗಿಲ್ಲಿ ಅಮ್ಮ, ಅಪ್ಪ, ಚಿಕ್ಕಪ್ಪ, ಚಿಕ್ಕಮ್ಮ ಎಲ್ಲರೂ ಇದ್ರು. ಧೈರ್ಯವಾಗಿ ಬದುಕಕ್ಕಾಗ್ತಿಲ್ಲ. ಅಂಥದ್ರಲ್ಲಿ ಅಲ್ಲೆಲ್ಲೋ ಅತ್ತೆ ಮನೇಲಿ ಹೇಗಿರಕ್ಕಾಗತ್ತಾದ್ಯ? ನಾನು ಹೊಸಲ್ ದಾಟಿ ಹೊರಗೆ ಹೋಗ್ಬೇಕು ಅಂದ್ರೇನೆ ಭಯ ಪಡ್ತೀನಿ. ಅಂಥದ್ರಲ್ಲಿ ನನ್ನ ಊರಿದ್ದಾನೆ ಕಳಿಸ್ಬೇಕು ಅಂತ ನೋಡ್ತಿದ್ದಾರೆ. ಒಂದ್ ವೇಳೆ ಇದೇ ನಡದ್ಬಿಡ್ತು ಅಂದ್ರೆ ನನ್ ಬದುಕಲ್ಲ ಆದ್ಯ, ನನ್ ಬದುಕಲ್ಲ. ನಾನೇನ್ ನಿಂಗೆ ಮದ್ವೆ ಮಾಡ್ಕೊ ಅಂತ ಹೇಳ್ತಿಲ್ಲ, ಮದ್ವೆಗೆ ನೋ ಹೇಳು ಅಂತಿದ್ದೀನಿ. ಅದು ಅಷ್ಟು ಈಸಿ ಅಲ್ಲ ಆದ್ಯ. ನಮ್ಮಪ್ಪ ಹೇಳಿದ್ದಾರೆ ಅಂದ್ರೆ ಅವ್ರದನ್ ಮಾಡೇ ಮಾಡ್ತಾರೆ. ರಾಜಲಕ್ಷ್ಮಿ, ನೀನ್ ಎಲ್ಲದಕ್ಕೂ ಕೋಲೆ ಬಸವಂತರ ತಲೆ ಆಡಿಸ್ತಿದ್ರೆ ನಿಜವಾಗ್ಲೂ ನಿನಗೆ ಬೇಗ ತಾಳಿ ಕಟ್ಟಿಸ್ಬಿಡ್ತಾರೆ. ನೀನ್ ಭಯ ಪಡ್ದೇನೆ ಮದ್ವೆ ಮಾಡ್ಕೊಳ್ಳಲ್ಲ, ಓದ್ತೀನಿ ಅಂತ ಧೈರ್ಯವಾಗಿ ನಿಮ್ಮಪ್ಪನ ಹತ್ರ ಹೋಗಿ ಹೇಳು. ಯಾರಿಗ್ ಗೊತ್ತು, ನಿನ್ ಮಾತಿಂದ ಅವ್ರ ಯೋಚನೆ ಬದಲಾಗ್ಲೂಬಹುದು. ಅಪ್ಪಂಗೆ ಎದುರು ಮಾತಾಡೋದ ನನ್ನಿಂದ ಸಾಧ್ಯನೇ ಇಲ್ಲ. ನಾನ್ ಹೇಳಲ್ಲ. ಹೇಳ್ಬೇಡ. ಮಕ್ಳನ್ನ ಹೆತ್ಕೊಂಡು ಅಯ್ಯೋ ಓದಕ್ಕಾಗ್ಲಿಲ್ವೇ, ಹಾಕಿ ಆಡಕ್ಕಾಗ್ಲಿಲ್ವೇ ಅಂತ ಅತ್ಕೊಂಡ್ ಕೂತ್ಕೋ. ಆದ್ರೂ ಈ ಮನೇಲಿ ನಿನ್ನೆ ಅಲ್ವಾ ದೊಡ್ಡ ಸಂಸ್ಕಾರವಂತೆ ಅಂತ ಹೇಳೋದು. ಕನಿಷ್ಠ ನೀನ್ ಅದಕ್ಕಾದ್ರೂ ರೆಡಿ ಆಗಿದ್ಯಾ? ರಾಜಲಕ್ಷ್ಮಿ, ನಮಗಿರೋ ಒಂದೇ ಒಂದ್ ಲೈಫಲ್ಲಿ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಮದ್ವೆ. ನಿಮ್ಮಪ್ಪ ಆವೇಶದಲ್ಲಿ ಡಿಸೈಡ್ ಮಾಡಿದ್ರೆ ಆಗೋಗುತ್ತಾ? ನಿನ್ನಿಷ್ಟದ ಬಗ್ಗೆ ಯೋಚನೆ ಮಾಡೋದೇ ಬೇಡ್ವಾ? ಇನ್ನು ಯಾವ ಜನರೇಷನ್ ಅಲ್ಲಿ ಇದ್ದಾರೆ? ಸರಿ, ಅವ್ರ ವಿಷಯ ಬಿಟ್ಬಿಡು. ಕನಿಷ್ಠ ನಿನಗಾದ್ರೂ ನಿನ್ ಮದ್ವೆ ಯಾವಾಗ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡೋ ಹಕ್ಕಿಲ್ವಾ? ಅಪ್ಪನ್ ಮಾತ್ ಕೇಳ್ಬೇಕು, ಅಜ್ಜಿ ಮಾತ್ ಕೇಳ್ಬೇಕು ಅನ್ನೋ ರೂಲ್ಸ್ ಏನಾದ್ರೂ ಇದ್ರೆ ಬದಲಾಯಿಸ್ಕೊ. ನಿನ್ ಜೀವನದ ಬಗ್ಗೆ ನೀನೇ ನಿರ್ಧಾರ ತಗೋಬೇಕು. ನೀನೇನಾಗ್ಬೇಕು ಅನ್ನೋದು ನಿನ್ನಿಷ್ಟದ ಪ್ರಕಾರನೇ ಆಗ್ಬೇಕು. ಎಷ್ಟೇ ದೊಡ್ಡವರಾದ್ರೂ ಸರಿ, ನಮ್ಮನ್ನ ಇನ್ಫ್ಲುಯೆನ್ಸ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಒಪ್ಕೋಬಾರ್ದು. ನೀನ್ ನಿಮ್ಮಪ್ಪಂಗ್ ಭಯ ಪಟ್ಟು ಈ ಮದ್ವೆಗೆ ಒಪ್ಪಿಗೆ ಇದೆ ಅಂತ ಹೇಳಿದ್ರೆ ಇನ್ನಿನ್ ಜೀವನನ ಯಾರೂ ಕಾಪಾಡಕ್ಕಾಗಲ್ಲ. ನೀನಿನ್ ಮುಂದೆ ಭಯ ಪಡಬೇಕಾಗಿಲ್ಲ. ಏನ್ ಮಾವ, ಏನ್ ಹೇಳ್ತಿದ್ಯಾ? ಹೌದು ರಾಜಲಕ್ಷ್ಮಿ, ಇನ್ಮೇಲೆ ನೀನ್ ಭಯ ಪಡೋ ಅವಶ್ಯಕತೆನೇ ಇಲ್ಲ. ಅತ್ತೆ ಹೋಗಿ ಮಾವನ ಹತ್ರ ಮಾತಾಡಿದ್ದಾರೆ. ರಾಜಲಕ್ಷ್ಮಿ ಇನ್ನು ಚಿಕ್ಕವಳು, ಅವಳಿಗೀಗ್ಲೇ ಮದ್ವೆ ಬೇಡ ಅಂತ ಹೇಳಿದ್ದಾರೆ. ಹಾಗಾದ್ರೆ ನಿಮ್ ಮಾವ ಇದಕ್ಕೆ ಒಪ್ಕೊಂಡ್ಬಿಟ್ರಾ? ಒಪ್ಕೊಳಕ್ಕೆ ಏನಿದೆ, ನಿರ್ಧಾರನೇ ಅತ್ತೆಗೆ ಬಿಟ್ಬಿಟ್ರು. ಮಾವನ್ ಜಾಗದಲ್ಲಿ ಅತ್ತೆ ಏನಾದ್ರೂ ಇದ್ದಿದ್ರೆ ಯಾವ ತರ ಡಿಸಿಷನ್ ತಗೋತಾರೋ ಅದನ್ನ ಯೋಚನೆ ಮಾಡಿ ನೋಡು ಅಂತ ಹೇಳಿದ್ರು. ರಾಜಲಕ್ಷ್ಮಿ ಮದುವೆ ಮ್ಯಾಟರು ಈಗ ಅತ್ತೆ ಕೈಯಲ್ಲಿದೆ. ರಾಜಲಕ್ಷ್ಮಿ, ಮೊದ್ಲು ಹೋಗಿ ನಿಮ್ಮ ಅಮ್ಮನ ಹತ್ರ ಮಾತಾಡೋಣ ಬಾ. ನೋಡಿ,
ತುಂಬಾ ಥ್ಯಾಂಕ್ಸ್ ಅಮ್ಮ. ನನ್ನ ಮದ್ವೆ ಬಗ್ಗೆ ಅಪ್ಪನ ಹತ್ರ ಮಾತಾಡ್ದೆ ಅಲ್ವಾ? ಇವಳ ಮದ್ವೆ ನಿರ್ಧಾರ ಇವಾಗ ನಿಮ್ ಕೈಲೇ ಇದೆ ಅಲ್ವಾ? ಏನ್ ಮಾಡ್ತೀರಾ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಈಗಲೇ ಮದ್ವೆ ಮಾಡ್ಕೊಂಡು ಹೋಗೋದು ಇಷ್ಟ ಇಲ್ಲ ಅಂತ ನೀನು ಹೇಳಿದ್ಮೇಲೆ ನಿಮ್ಮಪ್ಪನ ಹತ್ರ ಮದ್ವೆ ಬೇಡ ಅಂತ ಹೇಳಿದೆ. ಆದ್ರೆ ನಿಮ್ಮಪ್ಪ ಹೇಳ್ದಾಗೇನೆ ಏನ್ ನಿರ್ಧಾರ ತಗೋಬೇಕು ಅನ್ನೋದು ಅವ್ರ ಸ್ಥಾನದಲ್ಲಿದ್ದು ಯೋಚನೆ ಮಾಡಕ್ಕೆ ನನಗೆ ಗೊತ್ತಾಗ್ತಾನೆ ಇಲ್ಲ ರಾಜಿ. ಇನ್ನೂ ಅರ್ಥ ಆಗ್ತಿಲ್ವಾ? ನಿಮ್ ಮಗಳ ಮನ್ಸೇನು ಅನ್ನೋದು ನಿಮಗ್ ಗೊತ್ತು ತಾನೆ? ನನಗೀಗ್ಲೇ ಮದ್ವೆ ಬೇಡ, ನಾನಿನ್ನೂ ಓದ್ಬೇಕು ಅಂತ ಹೇಳಿದಾಳಲ್ವಾ? ಅದೇ ಮಾತನ್ನ ನಿಮ್ ಯಜಮಾನ್ರ ಹತ್ರ ಹೇಳಿ. ಹೌದು ಅತ್ತೆ, ಹೇಗಾದ್ರೂ ಮಾಡಿ ನೀವೇ ಈ ಮದ್ವೆನ ತಡಿಬೇಕು. ಅವಳ ಭವಿಷ್ಯ ನಿಮ್ ಕೈಯಲ್ಲೇ ಇದೆ ಅತ್ತೆ. ಈಗೆಲ್ಲ ನಿಮ್ ಕೈಲೇ ಇರೋದು. ನನ್ ಮಗಳಿಗೆ ಈಗ್ಲೇ ಮದ್ವೆ ಮಾಡಲ್ಲ, ಅವಳಿಗೆ ಓದಕ್ ಕಳಿಸ್ತೀನಿ, ಇದೇ ನನ್ನ ನಿರ್ಧಾರ ಅಂತ ಸ್ಪಷ್ಟವಾಗಿ ನಾಳೆ ನಿಮ್ ಯಜಮಾನ್ರ ಹತ್ರ ಹೋಗಿ ಹೇಳ್ಬಿಡಿ. ಹೇಳ್ತೀನಿ, ಖಂಡಿತವಾಗ್ಲೂ ಹೇಳ್ತೀನಿ. ನನ್ನ ಮಗಳಿಗಿಂತ ನನಗೆ ಯಾವುದೂ ಹೆಚ್ಚಲ್ಲ. ಇಲ್ಲೋಡ್ರಿ ಅಕ್ಕ, ಅಕ್ಕ ಏನ್ ಯೋಚನೆ ಮಾಡಿದ್ರಿ? ಅಣ್ಣ ಅತ್ಗೆನ ಕರ್ಕೊಂಬ ಅಂತ ಹೇಳಿದ್ದು ಅವ್ರ ನಿರ್ಧಾರ ಕೇಳಕ್ಕಲ್ಲ. ಸ್ವಲ್ಪ ಹೊತ್ತಲ್ಲಿ ಈ ಮನೆ ವಾತಾವರಣ ಅಕ್ಕ ಹೇಳೋ ನಿರ್ಧಾರದ ಮೇಲೆ ಇರುತ್ತಲ್ವಾ, ಅದಕ್ಕೆ ಏನ್ ನಡೆಯುತ್ತೋ ಮೊದ್ಲೇ ತಿಳ್ಕೊಳ್ಳೋಣ ಅನ್ಕೊಂಡೆ. ನೀನು ಬೇಕಾಗಿರೋ ವಿಷಯಗಳು ಮಾತ್ರ ತಿಳ್ಕೊ, ಬೇಡದಿರೋದೆಲ್ಲ ನಿಂಗೆ ಯಾಕೆ? ಅರ್ಥ ಆಯ್ತಾ ನಾನು ಹೇಳಿದ್ದು? ಶಿವರಾಜು, ಈಗ ಅವಳು ಏನ್ ಕೇಳಿದ್ಲಂತ ಬೈತಿದ್ಯಾ? ಪಾರ್ವತಿ, ನೀವು ಹೋಗಿರಿ, ನಾನು ಬರ್ತೀನಿ. ಸರಿ ಅಕ್ಕ. ಸರಿ ಅದ್ಕೆ ಬನ್ರಿ. ಶ್ರೀರಾಮಚಂದ್ರ, ನೀನೇ ಈ ಸಮಸ್ಯೆಯಿಂದ ನನ್ನನ್ನು ಪಾರು ಮಾಡಬೇಕು ತಂದೆ. ಹೇಳಬೇಕು ಅಂದ್ಕೊಂಡಿದ್ದೆನ ಖಂಡಿತವಾಗ್ಲೂ ಹೇಳ್ತೀನಿ. ನನ್ನ ಈ ನಿರ್ಧಾರನ ಯಾರೂ ಅಪಾರ್ಥ ಮಾಡ್ಕೊಳ್ದಿರೋ ಹಾಗೆ ನೀನೇ ನೋಡ್ಕೋಬೇಕು ತಂದೆ, ನೀನೇ ನೋಡ್ಕೋಬೇಕು.